ಹಲೋ ವೆಲ್ಕಮ್ ಟು ಇಂಗ್ಲೀಷ್ ಬ್ರೋ. ಲಾಸ್ಟ್ ಕ್ಲಾಸಲ್ಲಿ ನಾವು ಲೆಟ್ಸ್ ಬಗ್ಗೆ ಮಾತಾಡಿದ್ದೀವಿ. ಲೆಟ್ಸನ್ನು ಹೇಗೆ ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಲೆಟ್ಸ್ ಗೋ ನಾವು ಹೋಗೋಣ, ಲೆಟ್ಸ್ ಡಿಸ್ಕಸ್ ನಾವು ಚರ್ಚಿಸೋಣ, ಲೆಟ್ಸ್ ಫರ್ಗೆಟ್ ನಾವು ಮರೆಯೋಣ. ಅದೇ ರೀತಿ ಲೆಟ್ಸ್ ಜೊತೆಗೆ ನಾಟನ್ನು ಯೂಸ್ ಮಾಡಿದಾಗ ಹೇಗೆ ಅರ್ಥ ಬರುತ್ತೆ ಎನ್ನುವಂಥದ್ದನ್ನು ಕೂಡ ತಿಳ್ಕೊಂಡಿದ್ದೇವೆ. ಎಕ್ಸಾಂಪಲ್ಸ್ ಕೊಡೋದಿದ್ರೆ ಲೆಟ್ಸ್ ನಾಟ್ ವೇಟ್ ನಾವು ಕಾಯೋದು ಬೇಡ, ಲೆಟ್ಸ್ ನಾಟ್ ವರಿ ನಾವು ವರಿ ಮಾಡೋದು ಬೇಡ ಅಥವಾ ನಾವು ಚಿಂತಿಸೋದು ಬೇಡ, ಲೆಟ್ಸ್ ನಾಟ್ ಟ್ರೈ ನಾವು ಪ್ರಯತ್ನಿಸೋದು ಬೇಡ. ಈ ರೀತಿಯ ಸೆಂಟೆನ್ಸಸ್ಸನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಲೆಟ್ಸ್ ಗೋ ಆಗಿರ್ಬೋದು, ಲೆಟ್ಸ್ ಟಾಕ್ ಆಗಿರ್ಬೋದು ಅಥವಾ ಲೆಟ್ಸ್ ಟ್ರೈ ಆಗಿರ್ಬೋದು. ಈ ರೀತಿಯ ಸೆಂಟೆನ್ಸಸ್ಗಳಿಗೆ ನಾವು ಕ್ವೆಶ್ಚನ್ಸನ್ನು ಫಾರ್ಮ್ ಮಾಡೋದು ಹೇಗೆ ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಲೆಟ್ಸ್ ಗೋ ಇದಕ್ಕೆ ಕ್ವೆಶ್ಚನನ್ನು ನಾವು ಫಾರ್ಮ್ ಮಾಡಿದಾಗ ಶಲ್ ವಿ ಗೋ ಅಂದರೆ ಅದರ ಅರ್ಥ ಕನ್ನಡದಲ್ಲಿ ಶಲ್ ವಿ ಗೋ ಅಂದರೆ ನಾವು ಹೋಗೋಣವೇ, ಶಲ್ ವಿ ಟ್ರೈ ನಾವು ಪ್ರಯತ್ನ ಮಾಡೋಣವೇ, ಶಲ್ ವಿ ಡಿಸ್ಕಸ್ ನಾವು ಡಿಸ್ಕಸ್ ಮಾಡೋಣವೇ, ನಾವು ಚರ್ಚಿಸೋಣವೇ, ಶಲ್ ವಿ ವೇಟ್ ನಾವು ಕಾಯೋಣವೇ. ಈ ರೀತಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸನ್ನು ಅಥವಾ ಪ್ರಶ್ನಾರ್ಥಕ ವಾಕ್ಯಗಳನ್ನು ನಾವು ಫಾರ್ಮ್ ಮಾಡ್ಬೋದು. ಹಾಗಾದರೆ ನಾವು ಆಟ ಆಡೋಣವೇ ಇದನ್ನು ಹೇಗೆ ಹೇಳೋದು? ಟ್ರೈ ಮಾಡಿ. ನಾವು ಆಟ ಆಡೋಣವೇ ಇದನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ? ಇದರಲ್ಲಿ ನೀವು ಶಲ್ ವಿಯನ್ನು ಯೂಸ್ ಮಾಡಬೇಕಾಗ್ತದೆ. ಶಲ್ ವಿಯನ್ನು ಯೂಸ್ ಮಾಡಿಕೊಂಡು ನಾವು ಆಟ ಆಡೋಣವೇ ಎನ್ನುವಂಥ ಸೆಂಟೆನ್ಸನ್ನು ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಮತ್ತು ಬರೆಯೋದಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನೊಂದು ಎಕ್ಸಾಂಪಲ್ ಕೊಡೋದಿದ್ರೆ ನಾವು ಆರಂಭಿಸೋಣವೇ ನಾವು ಪ್ರಾರಂಭಿಸೋಣವೇ ಎನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಎನ್ನುವಂಥದ್ದನ್ನು ಹೇಳೋದಕ್ಕೆ ಬರೆಯೋದಕ್ಕೆ ಟ್ರೈ ಮಾಡಿ. ಈ ಎಲ್ಲ ವಾಕ್ಯಗಳಲ್ಲಿ ನಾವು ಶಲ್ ವಿಯನ್ನು ಯೂಸ್ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಎಲ್ಲ ವಾಕ್ಯಗಳು ಪ್ರಶ್ನಾರ್ಥಕ ವಾಕ್ಯಗಳಾಗಿವೆ. ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದರೆ ಲೆಟ್ಸ್ ಗೋ ಅಂತ ಹೇಳಿದರೆ ನಾವು ಹೋಗೋಣ, ಲೆಟ್ಸ್ ನಾಟ್ ಗೋ ಅಂತ ಹೇಳಿದರೆ ನಾವು ಹೋಗೋದು ಬೇಡ, ಶಲ್ ವಿ ಗೋ ಅಂದರೆ ನಾವು ಹೋಗೋಣವೇ. ಬೇರೆ ಬೇರೆ ಕ್ರಿಯಾಪದಗಳನ್ನು ಅಥವಾ ಬೇರೆ ಬೇರೆ ವರ್ಬ್ಸನ್ನು ಯೂಸ್ ಮಾಡಿಕೊಂಡು ಲೆಟ್ಸ್, ಲೆಟ್ಸ್ ನಾಟ್ ಮತ್ತು ಶಲ್ ವಿ ಯನ್ನು ಬಳಸಿಕೊಂಡು ಸೆಂಟೆನ್ಸಸ್ಸನ್ನು ಫಾರ್ಮ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೆಚ್ಚು ಹೆಚ್ಚು ಸೆಂಟೆನ್ಸಸ್ಗಳನ್ನು ಬರೀತಾ ಹೋದಂತೆ ಲೆಟ್ಸ್, ಲೆಟ್ಸ್ ನಾಟ್ ಮತ್ತು ಶಲ್ ವಿ ಯನ್ನು ಹೇಗೆ ಯೂಸ್ ಮಾಡಬೇಕು ಎನ್ನುವುದರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮತ್ತು ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ನನ್ನ ವಿಡಿಯೋವನ್ನು ನೋಡ್ತಾ ಇರುವಂಥ ನೀವು ಕೇಳ್ಬೋದು, ಈ ರೀತಿ ಒಂದು ಅಥವಾ ಎರಡು ಸೆಂಟೆನ್ಸಸ್ಗಳನ್ನು ಕಲಿತರೆ ಸಾಕ ನಾವು ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೇನೆ. ಫಸ್ಟ್ ವಿಡಿಯೋದಲ್ಲಿ ನಾನು ಲೆಟ್ಸ್ ಬಗ್ಗೆ ಮಾತಾಡಿದ್ದೇನೆ, ಯಾಕಂದರೆ ಅದು ನಿಮಗೆ ಸುಲಭವಾಗಿ ಅರ್ಥ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಮಾತ್ರ. ಈ ವಿಡಿಯೋದಲ್ಲಿ ನಾನು ಲೆಟ್ಸನ್ನು ಮತ್ತೆ ರಿಪೀಟ್ ಮಾಡಿದ್ದೇನೆ. ರಿಪಿಟೇಷನ್ ಅದು ತುಂಬ ಮುಖ್ಯ. ಯಾಕಂದರೆ ನಾವು ಕಲಿತದ್ದನ್ನು ಮತ್ತೆ ಮತ್ತೆ ರಿವೈಸ್ ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಲೆಟ್ಸ್ ಆಗಿರ್ಬೋದು, ಲೆಟ್ಸ್ ನಾಟ್ ಆಗಿರ್ಬೋದು, ಶಲ್ ವಿ, ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ. ಅದರ ಉದ್ದೇಶ ಒಂದೇ, ನಿಮಗೆ ಅದು ಕರೆಕ್ಟಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನಿಮಗೆ ಅರ್ಥ ಆಗಬೇಕು ಮತ್ತು ನೀವು ಅದನ್ನು ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡೋದಕ್ಕೆ ಕಲಿಬೇಕು ಎನ್ನುವಂಥ ಉದ್ದೇಶ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಹೆಚ್ಚು ಸೆಂಟೆನ್ಸಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನೀವು ಹಂತ ಹಂತವಾಗಿ ಇಂಗ್ಲೀಷ್ ಕಲಿಬೇಕಾಗ್ತದೆ. ಇಂಗ್ಲೀಷ್ ಕಲಿಯುವುದಕ್ಕೆ ನೀವು ಟ್ರೈ ಮಾಡಬೇಕಂದ್ರೆ ನಿಮಗೆ ಇಂಗ್ಲೀಷ್ ಈಸಿ ಎನ್ನುವಂಥದ್ದು ಫಸ್ಟಿಗೆ ಮನದಟ್ಟಾಗಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಾನು ಲೆಟ್ಸ್ ಬಗ್ಗೆ ಮಾತಾಡಿದೆ, ಈ ವಿಡಿಯೋದಲ್ಲಿ ನಾನು ಶಲ್ ವಿ ಬಗ್ಗೆ ಮಾತಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಸೆಂಟೆನ್ಸನ್ನು ಕಲಿಸ್ಕೊಡ್ತೇನೆ. ಅದು ಯಾವುದು ಅಂತ ಹೇಳಿದರೆ ಡೋಂಟ್ ಟಾಕ್. ಇದೊಂದು ಕಾಮನ್ ಸೆಂಟೆನ್ಸ್. ನಾವು ಕ್ಲಾಸಲ್ಲಿದ್ದಾಗ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಟೀಚರ್ಸ್ ನಮಗೆ ಎಷ್ಟೋ ಸಲ ಹೇಳಿರ್ತಾರೆ ಡೋಂಟ್ ಟಾಕ್. ಅದರ ಅರ್ಥ ಏನು? ಡೋಂಟ್ ಟಾಕ್ ಅಂತ ಹೇಳಿದರೆ ಮಾತಾಡಬೇಡ ಅಥವಾ ಮಾತಾಡಬೇಡಿ ಎನ್ನುವಂಥ ಅರ್ಥ ಬರುತ್ತೆ. ಡೋಂಟ್ ಟಾಕ್, ನಾವು ಆ ಡೋಂಟ್ ಟಾಕ್ ಎನ್ನುವಂಥ ಸೆಂಟೆನ್ಸನ್ನು ಆ ಒಂದು ಕಾಂಟೆಕ್ಸ್ಟಿಗೆ ಮಾತ್ರ ಸೀಮಿತಗೊಳಿಸಬಾರ್ದು. ನಾವು ಇಂಗ್ಲೀಷ್ನಲ್ಲಿ ಮಾತಾಡುವಾಗ, ನಾವು ಇಂಗ್ಲೀಷ್ನಲ್ಲಿ ಬರೆಯುವಾಗ ಈ ಸೆಂಟೆನ್ಸನ್ನು ತುಂಬ ಸುಲಭದಲ್ಲಿ ಯೂಸ್ ಮಾಡೋದಕ್ಕೆ ಕಲಿಬೋದು. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈಗ ಡೋಂಟ್ ಟಾಕ್ ಅಂತ ಹೇಳಿದರೆ ಮಾತಾಡಬೇಡ ಅಥವಾ ಮಾತಾಡಬೇಡಿ ಎನ್ನುವಂಥ ಅರ್ಥ ಬರ್ತದೆ. ಹಾಗಾದರೆ ಹೋಗಬೇಡ ಅಂತ ಹೇಳೋದು ಹೇಗೆ? ಟ್ರೈ ಮಾಡಿ ನೋಡೋಣ. ಖಂಡಿತವಾಗಿಯೂ ನೀವು ಹೇಳ್ಬೋದು. ಹೋಗೋದಕ್ಕೆ ವರ್ಡ್ ಯಾವುದು? ಗೋ. ಹಾಗಾದರೆ ಹೋಗಬೇಡ ಅಥವಾ ಹೋಗಬೇಡಿ ಅಂತ ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ? ಡೋಂಟ್ ಗೋ. ನಡಿಬೇಡ ಅದನ್ನು ಹೇಳೋದು ಹೇಗೆ? ಡೋಂಟ್ ವಾಕ್. ಕಾಯಬೇಡ, ಡೋಂಟ್ ವೆಯ್ಟ್ ಅಂತ ನಾವು ಹೇಳಬೇಕಾಗ್ತದೆ. ಈ ರೀತಿ ಹೋಗಬೇಡ, ಬರಬೇಡ ಡೋಂಟ್ ಕಮ್, ತಿನ್ನಬೇಡ ಡೋಂಟ್ ಈಟ್, ಅಳಬೇಡ ಡೋಂಟ್ ಕ್ರೈ, ಕಾಲ್ ಮಾಡಬೇಡ ಡೋಂಟ್ ಕಾಲ್, ತೊಂದರೆ ಕೊಡಬೇಡ ಡೋಂಟ್ ಡಿಸ್ಟರ್ಬ್. ಈ ರೀತಿ ನಾವು ಒಂದು ಎಕ್ಸಾಂಪಲ್ ಸೆಂಟೆನ್ಸನ್ನು ತಗೊಂಡು, ಒಂದು ಮಾಡೆಲ್ ಸೆಂಟೆನ್ಸನ್ನು ತಗೊಂಡು ಅದೇ ರೀತಿಯ
ಅನೇಕ ಸೆಂಟೆನ್ಸಸ್ಗಳನ್ನು ನಾವು ಫಾರ್ಮ್ ಮಾಡ್ಬೋದು. ನೀವು ಇಂಗ್ಲೀಷ್ ಮಾತಾಡುವಾಗ ನಿಮ್ಮ ಫ್ರೆಂಡ್ ಜೊತೆ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ನೀವು ಈ ರೀತಿಯ ಒಂದು ಸೆಂಟೆನ್ಸನ್ನು ಹೇಳಬೇಕಾಗ್ತದೆ. ಕನ್ನಡದಲ್ಲಿ ನಾವು ಹೇಳ್ತೀವಿ ಪ್ರಯತ್ನ ಮಾಡಬೇಡ ಅಥವಾ ಪ್ರಯತ್ನಿಸಬೇಡ ಅಥವಾ ಪ್ರಯತ್ನಿಸಬೇಡಿ. ತುಂಬ ಜನರಿಗೆ ಹೇಳೋದಿದ್ರೆ ಪ್ರಯತ್ನಿಸಬೇಡಿ ಅಂತ ನಾವು ಹೇಳಬೇಕಾಗ್ತದೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ? ಇಟ್ಸ್ ವೆರಿ ಈಸಿ. ಡೋಂಟ್ ಪ್ರಯತ್ನ ಮಾಡೋದಕ್ಕೆ ವರ್ಡ್ ಯಾವುದು? ಟ್ರೈ. ಹಾಗಾದರೆ ನಾವೇನು ಹೇಳಬೇಕು? ಡೋಂಟ್ ಟ್ರೈ ಅಂತ ಹೇಳಬೇಕು. ಡೋಂಟ್ ಟ್ರೈ ಅಂತ ಹೇಳಿದರೆ ಪ್ರಯತ್ನ ಮಾಡಬೇಡ ಅಥವಾ ಪ್ರಯತ್ನ ಮಾಡಬೇಡಿ. ಇನ್ನೂ ಕೆಲವು ಸೆಂಟೆನ್ಸಸ್ಸನ್ನು ಕೊಡ್ತೇನೆ. ಆ ಸೆಂಟೆನ್ಸಸ್ಗಳನ್ನು ನೀವು ಸರಿಯಾಗಿ ಕೇಳಿಸಿಕೊಂಡಾಗ ಅದಕ್ಕೆ ಉತ್ತರವನ್ನು ನೀವು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಡೋಂಟ್ ಎನ್ನುವಂಥ ಪದವನ್ನು ಯೂಸ್ ಮಾಡಿಕೊಂಡು ಹೇಗೆ ಸೆಂಟೆನ್ಸಸ್ಸನ್ನು ಹೇಳಬೇಕು, ಹೇಗೆ ಸೆಂಟೆನ್ಸಸ್ಸನ್ನು ಬರಿಬೇಕು ಎನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬೊಬ್ಬೆ ಹಾಕಬೇಡ ಅಂತ ಹೇಳಬೇಕು. ಅದನ್ನು ಹೇಳೋದು ಹೇಗೆ? ಈ ಸಂದರ್ಭದಲ್ಲಿ ಬೊಬ್ಬೆ ಹಾಕಬೇಡ ಅಂತ ಹೇಳೋದಕ್ಕೆ ನೀವು ಡೋಂಟ್ ಎನ್ನುವಂಥದ್ದನ್ನು ಫಸ್ಟಿಗೆ ಹೇಳ್ತೀರಿ. ಆನಂತರ ಬೊಬ್ಬೆ ಹಾಕುವುದಕ್ಕೆ ವರ್ಡ್ ಯಾವುದು ಎನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಗೊತ್ತಿದ್ದರೆ ತೊಂದರೆ ಇಲ್ಲ, ಗೊತ್ತಿಲ್ಲದಿದ್ದರೆ ಬೊಬ್ಬೆ ಹಾಕೋದಕ್ಕೆ ವರ್ಡ್ ಯಾವುದು ಎನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಆನಂತರ ಡೋಂಟ್ ಶೌಟ್ ಅಂತ ಹೇಳಬೇಕು. ಶೌಟ್ ಅಂತ ಹೇಳಿದರೆ ಬೊಬ್ಬೆ ಹೊಡೆಯು. ಬೊಬ್ಬೆ ಹೊಡಿಬೇಡ ಅಥವಾ ಬೊಬ್ಬೆ ಹೊಡಿಬೇಡಿ ಅಂತ ಹೇಳೋದು ಹೇಗೆ? ಡೋಂಟ್ ಶೌಟ್. ಕಳುಹಿಸಬೇಡ, ಕಳುಹಿಸುವುದಕ್ಕೆ ವರ್ಡ್ ಯಾವುದು? ಇಂಗ್ಲೀಷ್ನಲ್ಲಿ ಸೆಂಡ್. ಕಳುಹಿಸಬೇಡ ಅಂತ ಹೇಳೋದು ಹೇಗೆ? ಡೋಂಟ್ ಸೆಂಡ್ ಅಂತ ಹೇಳಬೇಕು. ಕಳುಹಿಸಬೇಡಿ ಅಂತ ಹೇಳುವಾಗಲೂ ಕೂಡ ಡೋಂಟ್ ಸೆಂಡ್ ಅಂತಲೇ ಹೇಳುವಂಥದ್ದು. ಕೊಲ್ಲಬೇಡ, ಡೋಂಟ್ ಯಾವುದು ವರ್ಡ್? ನಿಮಗೆ ಗೊತ್ತಾಗಿರ್ಬೋದು. ವರ್ಡ್ ನಾವು ಯೂಸ್ ಮಾಡಬೇಕಾಗಿರೋದು ಕಿಲ್. ಹಾಗಾದರೆ ಡೋಂಟ್ ಕಿಲ್ ಅಂತ ಹೇಳಬೇಕು. ಡೋಂಟ್ ಸ್ಟೀಲ್. ಡೋಂಟ್ ಸ್ಟೀಲ್ ಅಂದರೆ ಏನು? ಡೋಂಟ್ ಸ್ಟೀಲ್ ಅಂದರೆ ಕಳ್ಳತನ ಮಾಡಬೇಡ. ಡೋಂಟ್ ವರಿ, ಅದರ ಅರ್ಥ ಏನು? ವರಿ ಅಂದರೆ ಚಿಂತಿಸುವುದು. ಡೋಂಟ್ ವರಿ ಅಂದರೆ ಚಿಂತಿಸಬೇಡ. ಡೋಂಟ್ ಡ್ರಿಂಕ್. ಡೋಂಟ್ ಡ್ರಿಂಕ್ ಅಂದರೆ ಕುಡಿಯಬೇಡ ಅಥವಾ ಕುಡಿಯಬೇಡಿ. ಡೋಂಟ್ ಸ್ಮೋಕ್ ಅಂದರೆ ಧೂಮಪಾನ ಮಾಡಬೇಡ. ಇಲ್ಲಿ ಧೂಮಪಾನ ಮಾಡಬೇಡ ಅಂತ ಹೇಳಬೇಕು. ಅದನ್ನು ಹೇಗೆ ಹೇಳೋದು? ಅಥವಾ ಇಲ್ಲಿ ಧೂಮಪಾನ ಮಾಡಬೇಡಿ ಅಂತ ಹೇಳಬೇಕು. ಆಗ ಡೋಂಟ್ ಸ್ಮೋಕ್ ಹಿಯರ್ ಅಂತ ಹೇಳಬೇಕಾಗ್ತದೆ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡೋಂಟನ್ನು ಹೇಗೆ ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು ಎನ್ನುವಂಥದ್ದನ್ನು ಕಲಿಸಿಕೊಟ್ಟಿದ್ದೇನೆ. ನೀವು ವರ್ಬ್ಸನ್ನು ಯೂಸ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಸೆಂಟೆನ್ಸಸ್ಗಳನ್ನು ಬರೆಯುವುದಕ್ಕೆ, ಹೇಳುವುದಕ್ಕೆ ಪ್ರಯತ್ನ ಮಾಡಬೇಕು. ನಾನು ಈಗ ಕೆಲವು ವಾಕ್ಯಗಳನ್ನು ಕನ್ನಡದಲ್ಲಿ ಹೇಳ್ತೇನೆ. ಅದನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಥವಾ ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆಡಬೇಡ ಅಥವಾ ಆಡಬೇಡಿ. ಕುಳಿತುಕೊಳ್ಳಬೇಡ, ನಗಬೇಡ, ತಿನ್ನಬೇಡ, ಮುಟ್ಟಬೇಡ, ಎಸೆಯಬೇಡ, ಕೀಳಬೇಡ, ಕೊಯ್ಯಬೇಡ ಅಥವಾ ಕೀಳಬೇಡ ಎನ್ನುವುದಕ್ಕೆ ಇಂಗ್ಲೀಷ್ ವರ್ಡ್ ಯಾವುದು ಎನ್ನುವಂಥದ್ದನ್ನು ನೀವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಆಗ ನಿಮಗೆ ಸುಲಭದಲ್ಲಿ ಸೆಂಟೆನ್ಸ್ ಬರೆಯೋದಕ್ಕೆ ಸಾಧ್ಯ. ನುಂಗಬೇಡ, ಅಗೆಯಬೇಡ, ಚೆಲ್ಲಬೇಡ, ಗೀಚಬೇಡ. ನಾನು ಈಗ ಹೇಳಿರುವಂಥ ಎಲ್ಲ ಕನ್ನಡ ವಾಕ್ಯಗಳಿಗೆ ಇಂಗ್ಲೀಷ್ನಲ್ಲಿ ಉತ್ತರವನ್ನು ನೀವು ಹೇಳಬೇಕಾಗ್ತದೆ. ನಿಮ್ಮ ಉತ್ತರವನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಬಹುದು. ಇವತ್ತಿನ ವಿಡಿಯೋವನ್ನು ವೈಂಡ್ ಅಪ್ ಮಾಡೋದಕ್ಕಿಂತ ಮೊದಲು ಕೆಲವು ಸೆಂಟೆನ್ಸಸ್ಗಳನ್ನು ಅಂದರೆ ಡೋಂಟನ್ನು ಯೂಸ್ ಮಾಡಿಕೊಂಡು ನಾನು ಕೆಲವು ಸೆಂಟೆನ್ಸಸ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ಆ ಸೆಂಟೆನ್ಸಸ್ಗಳನ್ನು ನೀವು ಕನ್ನಡದಲ್ಲಿ ಬರೆಯುವುದಕ್ಕೆ ಅಥವಾ ಹೇಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ಡೋಂಟ್ ಗಿವ್, ಡೋಂಟ್ ಹೈಡ್, ಡೋಂಟ್ ಕೌಂಟ್, ಡೋಂಟ್ ಸ್ಕೋಲ್ಡ್, ಡೋಂಟ್ ಲೂಸ್. ಈ ಎಲ್ಲ ಸೆಂಟೆನ್ಸಸ್ಗಳನ್ನು ನೀವು ಕನ್ನಡದಲ್ಲಿ ಬರೆಯುವುದಕ್ಕೆ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಸ್ಪಷ್ಟವಾಗಿ ಡೋಂಟನ್ನು ಹೇಗೆ ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು ಎನ್ನುವಂಥದ್ದು ಗೊತ್ತಾಗ್ತದೆ. ಹೀಗೆ ನಾವು ಹಂತ ಹಂತವಾಗಿ ಇಂಗ್ಲೀಷನ್ನು ಕಲಿತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೋಂಟನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಸೆಂಟೆನ್ಸಸ್ ಬರಿಬೇಕು, ಹೇಗೆ ಸೆಂಟೆನ್ಸಸ್ ಹೇಳಬೇಕು, ಅದೇ ರೀತಿ ಲೆಟ್ಸ್, ಲೆಟ್ಸ್ ನಾಟ್ ಮತ್ತು ಶಲ್ ಬಿಯನ್ನು ಯೂಸ್ ಮಾಡಿಕೊಂಡು ಹೇಗೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸನ್ನು ಫಾರ್ಮ್ ಮಾಡಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾವು ಕೂಡ ಇಂಗ್ಲೀಷ್ ಕಲಿಬೋದು ಎನ್ನುವಂಥ ಧೈರ್ಯ ನಿಮಗೆ ಬಂದಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. See you all in my next video. Thanks for watching. Follow for more.